ಇರುವಂತ ಇಟ್ಕೊಂಡ್ಬಿಡು ಅದು ಫ್ರೀಜ್ ಪ್ಯಾಕೆಟ್. ಇದೇನು ಹಸಿಟ್ಟು? ಅಕ್ಕಿ ಹಸಿಟ್ಟು ಅಲ್ಲ, ಮೈದಾ ಹಸಿಟ್ಟು. ಯಾವ ಹಸಿಟ್ಟು ಅಂತಲೇ ಗೊತ್ತಿಲ್ಲ. ಅಂತ್ಯಾ ಸೇಮ್ ಕಬಾಬೆ ಅಂತ್ಯಾ. ಚಿಕನ್ ಕಬಾಬೆ ಮಾಡ್ಬೋದಿತ್ತು, ಅದೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಸಿಷ್ಟಿ ಮುಗಿಯೋವರೆಗೂ ಮಾಡಂಗಿಲ್ಲ. ಆಲೂಗಡ್ಡೆ ಕಬಾಬ್ ಮಾಡಿ ಕೊಟ್ಬಿಟ್ರೆ ಹಂಗೆ ತಿನ್ಬಿಡ. ಏನು ಸರ್ ಮಮ್ಮಿ ಇದು? ಕಡಲೆಕಾಳು ಬಟಾಣಿ ಸಾರು. ಎಣ್ಣೆ ಕೈ ಹಾಕ್ತೀಯಾ? ಟೊಮೊಟೊ ಕೆಚಪ್ನ ಡಿಪ್ ಮಾಡ್ಕೊಂಡು ಅಷ್ಟು ಟೊಮೊಟೊ ಕೆಚಪ್ನ ಟೆಸ್ಟ್ ಮಾಡ್ತಿದ್ದೀನಿ. ಓಕೆ, ಗೊತ್ತಿಲ್ವಾ ಬ್ಲಡ್ ಆಯ್ತದೆ ಅಂತ? ಸೊ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ಯಾಮ್, ಇವತ್ತಿನ ವ್ಲಾಗ್ ಏನಂದರೆ ನಾನು ನನ್ನ ತಂಗಿ ಸೇರಿಕೊಂಡು ಆಲೂಗೆಡ್ಡೆ ಕಬಾಬ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ವಿಡಿಯೋ ನೋಡ್ದ. ಸೊ ಫ್ಯಾಮ್, ಟೈಮ್ ಬಂದು 3:50. ಇನ್ನೂ ಊಟ ಮಾಡಿಲ್ಲ. ಮಮ್ಮಿ ಊಟ ಹಾಕೊಡ್ತೈತೆ. ಹಾಂ, ಸಾಕು ಸಾಕು. ಮಮ್ಮಿ ಊಟ ಕೊಟ್ಬಿಟ್ಟು ಕಲ್ಸ್ಕೊಟ್ಬಿಟ್ಟು ಸ್ಪೂನ್ ಕೊಡ್ತಾರೆ, ನಾವು ಬರೀ ತಿನ್ನೋದಷ್ಟೇ. ನೋಡಿ, ಮಮ್ಮಿ ಕಲಿಸ್ತವ್ರೆ. ಕಲಿಸ್ಬಿಟ್ಟು ಸ್ಪೂನ್ ಕೊಡು. ಫೈನಲಿ ಊಟ ರೆಡಿ ಆಯಿತು. ಈಗ ತಿನ್ನೋದು ಒಂದೇ ಬಾಕಿ. ಏನು ಸರ್ ಮಮ್ಮಿ ಇದು? ಕಡಲೆಕಾಳು ಬಟಾಣಿ ಸಾರು. ಮಾರ್ಕೆಟಿಂದ ಆಲೂಗೆಡ್ಡೆ, ಚಾಟ್ ಮಸಾಲ, ಸಾಸ್ನ ತಗೊಂಡು ಬಂದಿದೆ. ಈಗ ಇದನ್ನೆಲ್ಲ ಅವಳಿಗೆ ಕೊಟ್ಬಿಟ್ಟು ನನ್ನ ತಂಗಿಗೆ. ಸೊ ಫ್ಯಾಮ್, ಫೈನಲಿ ಊಟ ಮಾಡಾಯಿತು. ಈಗ ನನ್ನ ತಂಗಿ ಎಲ್ಲ ರೆಡಿ ಮಾಡ್ಕೊತಾವಳೆ. ಆಲೂಗೆಡ್ಡೆ ಕಬಾಬು, ಚಿಕನ್ ಕಬಾಬೇ ಮಾಡ್ಬೋದಿತ್ತು, ಅದೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಸಿಷ್ಟಿ ಮುಗಿಯೋವರೆಗೂ ಮಾಡಂಗಿಲ್ಲ. ಸೊ ಅದಕ್ಕೆ ವೆಜ್ಜೇ ಗತಿ. ಈಗ ನೀಟಾಗಿ ಆಲೂಗೆಡ್ಡೆ ಎಲ್ಲ ಕಟ್ ಮಾಡ್ಕೊಂಡು ಆಲೂಗೆಡ್ಡೆನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಈಗ ಆಲೂಗೆಡ್ಡೆ ಕಬಾಬ್ ಮಾಡಿ ಕೊಟ್ಬಿಟ್ರೆ ಹಂಗೆ ತಿನ್ಬಿಡ. ಆಲೂಗೆಡ್ಡೆ ತೊಳ್ಕೊಂಡು ಸಾಕ 3 ಆಲೂಗೆಡ್ಡೆ ಸಿಪ್ಪೆ ಹೊಡಿಬೇಕಂತ. ಸಿಪ್ಪೆ ಟೇಸ್ಟು. ಆಲೂಗೆಡ್ಡೆ ಎಲ್ಲ ಹುರಿದಾಯ್ತು. ಈಗ ಕಟ್ ಮಾಡಬೇಕು. ಹಿಂಗೆ ಈ ಗಟ್ಟಿ ಇದೆ. ಈಗ ಈ ಆಲೂಗಡ್ಡೆ ಕಟ್ ಮಾಡಿದೆ. ಇಷ್ಟು ತಪ್ಪ ಬೇಕಾ? ಮಾಡಕ್ ಗೊತ್ತದ? ಏನಾಗಲ್ಲ ತಾನೆ ತಿಂದಾದ್ಮೇಲೆ? ನಾನು ಬದುಕಿಲ್ಲ ಅಂದ್ರೆ ಮಗೈಸ್ ಮಾಡ್ಕೊ ತಿನ್ಬೇಡಿ. ಏನಾದ್ರು ಬದುಕಿದ್ರೆ ಮಾಡ್ಕೊತೀನಿ. ಆಲೂಗೆಡ್ಡೆ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಸ್ಟೆಪ್ಪು? ಉಪ್ಪು ನೀರೊಳಗೆ ಕುನಿ ಹಾಕ್ಬೇಕಾ? ಓಕೆ, ಗೊತ್ತಿಲ್ವಾ? ಮತ್ತೆ ಇನ್ನೇನಕ್ಕೆ ಹಾಕ್ತಿ ಗೊತ್ತಿಲ್ಲ. ಆದ್ಮೇಲೆ ಮೆತ್ತೆ ಆಗಬೇಕು ಅಂತ ಗೊತ್ತೇ ಇಲ್ಲ ಅಂದ್ಬಿಟ್ರೆ ಹೆಂಗೆ? ನಾನು ಆಲೂಗೆಡ್ಡೆ ಕಬಾಬ್ ತಿನ್ಬೋದಾ ತಿನ್ನಂಗಿಲ್ವ? ಆಲೂಗೆಡ್ಡೆ ಎಲ್ಲ ಕಟ್ ಮಾಡ್ಕೊಂಡಾಯ್ತು. ಈಗ
ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಎಷ್ಟು ಸ್ಪೂನ್ ಉಪ್ಪು ಹಾಕಬೇಕು? ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಆಲೂಗಡ್ಡೆಯನ್ನು ಉನಿ ಹಾಕಿ ಎಷ್ಟೊತ್ತು ಬೇಕು? ಒಂದು 10 ನಿಮಿಷ ಮುಚ್ಚಬೇಕಾ ಮೇಲೆ ಏನಾದರೂ? ಉಪ್ಪು ಹಾಕಿ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಂಡು ಎಷ್ಟು? 1 ಸ್ಪೂನ್ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡು ಉನಿ ಆಗಲು ಬಿಡಿ. ಆಲೂಗೆಡ್ಡೆ ಉನಿ ಹಾಕಾಯ್ತು. ಅದು ಉನಿಯೋವರೆಗೂ ನಾವು ಒಂದು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸ್ನಾನ ಮಾಡ್ಕೊಂಡು ಸಿಗುವ ಫ್ಯಾಮ್ ಸ್ನಾನ ಮಾಡ್ಕೊಂಡು ಬಂದಾಯಿತು. ಈಗ ಹೋಗಿ ಆಲೂಗೆಡ್ಡೆ ಕಬಾಬ್ ಮಾಡೋದೆ. ನಾನು ಮಾಡಲ್ಲ, ನನ್ನ ತಂಗಿ ಮಾಡ್ತಾಳೆ. ಏನೇನು ಹಾಕಬೇಕು? ಹಾಕಿ ಮತ್ತೆ ಅಕ್ಕಿ ಹಸಿಟ್ಟು, ಮೈದಾ ಹಸಿಟ್ಟು, ಯಾವ ಹಸಿಟ್ಟು ಅಂತಲೇ ಗೊತ್ತಿಲ್ಲ. ಆಲೂಗೆಡ್ಡೆ ಕಬಾಬ್ ಮಾಡ್ತಾಳೆ. 3 ಸ್ಪೂನನ್ನು ಹಾಕಿಕೊಂಡು 4 ಸ್ಪೂನ್ ಹಾಕಳೆ. ಆಮೇಲೆ ನೆಕ್ಸ್ಟ್ ಕಾರ್ನ್ಫ್ಲವರ್ ಅದೆಷ್ಟು? ಅದೊಂದು ಸ್ಪೂನ್. ಕಾರ್ನ್ಫ್ಲವರ್ 1 ಸ್ಪೂನ್. ಸ್ವಲ್ಪ ಇಷ್ಟೇ, ಬೀಳ್ತಾ ಬೇಡ ಅಂತ. ಇದು ಖಾರದ ಪುಡಿ, ಇದು ಜಾಸ್ತಿ ಆಗ್ತದೆ. ಖಾರದ ಪುಡಿನಾ? ಖಾರದ ಪುಡಿ ಹಾಕ್ಬಿಟ್ಟು ಖಾರ ಗೀರ ಮಾಡ್ಬಿಟ್ಟು ಆಮೇಲೆ 1 ಸ್ಪೂನ್. ಸ್ಪೂನ್ ಸ್ವಲ್ಪ ಗರಂ ಮಸಾಲ. ನೀರು ಹಾಕ್ಬೇಕಾ? ನೀರು ಹಾಕ್ಬಿಟ್ರೆ ಬ್ಲಾಸ್ಟ್ ಕೇಳು ಮಮ್ಮಿನ. ಹಾಕ್ಬೇಕು. ಚಾಟ್ ಮಸಾಲ ಸ್ವಲ್ಪ ಟೇಸ್ಟ್ ಸಾಕಾಗಿರ್ತದೆ. ಮಾಡಿದ್ಯಾ? ಯಾವಾಗ? ಇಷ್ಟೇ ಅಲ್ಲಿ ಯಾರೇ ಹೇಳಿದ್ರ ಅದಕ್ಕೆ ಗಮನಿಸಿ. ಅಷ್ಟೇ. ಉಪ್ಪು ಸ್ವಲ್ಪ, ರುಚಿಗೆ ತಕ್ಕುವಷ್ಟು ಉಪ್ಪು. ಏನು ಮಾಡ್ತೀಯೋ ಇವತ್ತು? ಸಾಕು, ಜಾಸ್ತಿ ಉಪ್ಪಾಯ್ತು. ಇಲ್ಲ ಅಷ್ಟೇ. ರಾಗಿ ಹಸಿಟ್ಟಾಗಿ ಹೋಯ್ತಲ್ಲ ಸೋನು. ನೀರು ಸ್ವಲ್ಪ ಹಾಕೊಂಡು ಮಿಕ್ಸ್ ಆಯ್ತು ಪೌಡ್ರು. ಆಲೂಗೆಡ್ಡೆ ನೀರು ಹಾಕ್ಬಿಟ್ರೆ ಆಮೇಲೆ ಎಣ್ಣೆಗೆ ಫುಲ್ ಆಡ್ಬಿಡ್ತದೆ. ಡಬ್ ಅಂತ. ಹಂಗೆ ಕಲರ್ ರೆಡ್ಡೆ ಬಂತು. ಸ್ವಲ್ಪ ಹಾಕೊಂಡು ಕಳಿಸ್ಬೇಕು. ಆಮೇಲೆ ನೀರು ಯಾವುದೋ ಒಂದು ವಿಡಿಯೋದಲ್ಲಿ ಆಗ್ತದಲ್ಲ, ಗೊತ್ತಿಲ್ಲ, ನೋಡಿಲ್ಲ. ಅಷ್ಟೇನಾ? ಅಷ್ಟೇ. ಇನ್ನು ಎಣ್ಣೆ ಹಾಕದ? ಅಷ್ಟೇ. ಉನಿ ಹಾಕ್ಬಿಡ್ಬೇಕು ಏನೋ? ಇಷ್ಟೇ. ಸರಿ. ಬಾಣಲೆ ಮಡ್ಗಾಯ್ತು. ಎಣ್ಣೆ ಹಾಕಿ ಏನು ಮಾಡ್ತಾಳೆ ಇವಾಗ? ಮಕ್ಕಳಿಗೆ ಕಾರ್ ಬಿಡೋದು ಕಣೆ ಮೇಲೆ. ಸಾಕ ಇಷ್ಟ ಎಣ್ಣೆ? ಸಾಕು. ಏನು ಮಾಡ್ತೀಯ ಮಾಡಪ್ಪ? ನೋಡ್ತೀವಿ ಅದೇನು ಮಾಡ್ತೀಯ ಅಂತ. ನಿನಗೆ ಡೌಟ ಸೋನು? ಬ್ಲಾಸ್ಟ್ ಆಯ್ತದೆ ಅಂತ. ನೀರಲ್ಲಿ ಹಾಕಿರೋದು ಅದಕ್ಕೆ ನಾನೇ ಎಲ್ಲಿಂದ ಬರ್ತೀನಿ ಇರುವಂತ ಇಟ್ಕೊಂಡು ಬಿಡೋದು. ಅದು ಫ್ರೀ ಇದೆ ಪ್ಯಾಕೆಟ್. ಕಾಯ್ತು ಇಲ್ಲ ನಾನೇ ಎದ್ರಿಕೊಂಡಿದೆ. ನಾನು ಕೈಗೆ ಹಾಕ್ತೀನಿ ನೋಡಿ. ಕೈ ಹಾಕ್ತೀನಿ ನೋಡಿ. ಹಾಕು. ಇದೇ ಒಂದು ಸ್ವಲ್ಪ ಬೇರೆ ನೋಡ ಟೇಸ್ಟು. ಏನಾರು ಹಾಕ್ಬೇಕು ಅಂದರೆ ಇದು ಒಂದು ಹಾಕದ
ಸಾಕು ಇರು ಅಷ್ಟೇ. ನೀರು ಹಾಕಿದ್ರೆ ಆರ್ಲೇನೋ ನನ್ಗೆ ಗೊತ್ತಾ, ಇನ್ನು ಅಡಿಗೆ ಬಟ್ಟಿ ಮಾಡೋದ ಅಂತಂದ್ರೆ ಇದ್ದೀನಿ ನಾನು. ಒಂದು ಹೋಟ್ಲ ಕೊಡೋದ ಅಂತ. ಸೋನು ಟಿಫನ್ ಸೆಂಟರ್ ಅಂತ. ನಾನ್ ವೆಜ್ ಮಾತ್ರ ಮಾಡೋದು, ವೆಜ್ ಎಲ್ಲ ಮಾಡೋದು. ಸೋನು ಬಿರಿಯಾನಿ ಸೆಂಟರ್ ಅಂತ ಹಾಕ್ಬಿಡ್ತೀನಿ. ನಾನ್ ವೆಜ್ ಮಾಡ್ತೀಯಾ? ಸೂಪರ್ ಅಂತೀಯಾ? ಸೇಮ್ ಕಬಾಬ್ ಅಂತೀಯಾ? ಚಿಕನ್ ಸ್ಮೆಲ್ ಹೊಡಿಬಿಡೈತೆ. ಚಿಕನ್ ಪುಡಿ ಇವಾಗ ಸಿಡಿತೈತೆ. ಎದುರ್ಕತಾವಳೆ ಸೋನು. ಬೇರೆ ಬಿಡೆ ನಿಮ್ಸ ಯಾಕಂಗ ಆಟರ್ಸ್ತಿ ಈ ಕಡೆಯಿಂದ ಆ ಕಡೆಯಿಂದ ಎರಡು ಕಡೆನೂ ಇರೋ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಬೇದಿ ಗಿಡ ಬೇಗ ಬೇಯ್ತದೆ. ಇತ್ತು ಈ ಕಡೆ ನಾಷ್ಟನಿಂದ ಯಾವುದೋ ಒಂದು ಇತ್ತು. ಅಯ್ಯೋ ಕವಾಬೆಲ್ಲ ಸೀಸಿಡ್ಲು ಫ್ಯಾನ್ ಕವಾಬೆಲ್ಲ ಬಂತು. ನೀನೇ ನಾನು ಹೇಳ್ದೆ ಸಾಕು ಅಂತ. ಅದು ಫಸ್ಟ್ನೇ ಹಿಂಗೆ ಬರೋದು. ಹಂಗಂತ ಆಮೇಲೆ ಸಕ್ಕಲ ಮಾಡ್ತೀಯ. ಅದು ಸ್ವಲ್ಪ ಸಾಕು. ಏನು ರೆಸಿಪಿ ಟೇಸ್ಟ್ ಮಾಡೋದ. ಸೇಮ್ ಕಬಾಬ್ಸ್ ಮೇಲೆ ಏನು ಹಾಕಿದ್ದೀವಿ ಆಯ್ತಾ? ಹಾಂ ಹಾಂ ಎಲ್ಲ ಕರೆಕ್ಟ್ ಆಯ್ತು. ಉಪ್ಪು ಸ್ವಲ್ಪ ತಟ್ಟೆ ಅದು ಚೆನ್ನಾಗಿದೆ. ಏನಿಲ್ಲ ಸಾಕ್ಬಿಡು ಇಷ್ಟೇ. ಚೆನ್ನಾಗಿ ಮಾಡೋಣ. ಹಾಂ ಒಂದು ಸ್ವಲ್ಪ ಹಾಕಬಾ ಟೇಸ್ಟ್ಗೆ ಸಾಕು ಪ್ಲೇಸ್ಗೆ. ಹ್ಞೂ ಎಣ್ಣೆ ಬಳಿಕೆಲ್ಲ ಕೈ ಹಾಕ್ತೀಯಾ? ಹಾಕಿಲ್ಲ. ಬೇಯಿಸ್ಕೊಂಡು ಬಾ. ಚೆನ್ನಾಗೈತೆ ಫ್ಯಾಮ್. ಬರಲಿ ಬೇಯಿಸ್ಕೊಂಡು ಇನ್ನೊಂದು ತಿನ್ಬಿಡದ. ಅದೆತ್ಕೋ ಕೆಚಪ್ ಎಲ್ಲನೂ. ಸೊ ಫ್ಯಾಮ್ ಫೈನಲಿ ಕಬಾಬ್ ರೆಡಿ ಆಯಿತು. 3 ಸಾಸ್ ಐತೆ, ಒಂದು ಕೆಚಪ್ಪು, 2 ಸಾಸು, ಒಂದು ಕೆಚಪ್ಪು. ಈಗ ಎಲ್ಲದರಲ್ಲೂ ಟೇಸ್ಟ್ ಮಾಡೋದು ಬನ್ನಿ ಯಾವ್ದು ಹೆಂಗಿರ್ತದೆ ಅಂತ. ಹಾಕಿ ಹಾಕಿ 3 ಹಾಕು. ಫಸ್ಟು ಟೊಮೊಟೊ ಕೆಚಪ್ನ ಡಿಪ್ ಮಾಡ್ಕೊಂಡು ಫಸ್ಟು ಟೊಮೊಟೊ ಕೆಚಪ್ನ ಟೇಸ್ಟ್ ಮಾಡ್ತಿದ್ದೀನಿ. ಸಾಕತ್ತಾಗೈತೆ. ನೆಕ್ಸ್ಟು ಯಾವುದೇದು ಚಿಲ್ಲಿ, ರೆಡ್ ಚಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ರೆಡ್ ಚಿಲ್ಲಿ ಫ್ಯಾಮ್. ಇದು ಗ್ರೀನ್ ಚಿಲ್ಲಿ. ಚೆನ್ನಾಗಿದೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ ಟೇಸ್ಟ್ ಮಾಡೋದ. ಗ್ರೀನ್ ಚಿಲ್ಲಿ ಅಷ್ಟೇ. ಇದು ಎಲ್ಲದಕ್ಕಿಂತ ಟೊಮೊಟೊ ಕೆಚಪ್ಪೆ ಅದ್ದೂರಿ. ಎಲ್ಲದಕ್ಕಿಂತ ಟೊಮೊಟೊ ಕೆಚಪ್ಪೆ ಅದ್ದೂರಿ ಎಲ್ಲದಕ್ಕಿಂತ. ನಂಗೂ ಟೊಮೊಟೊ ಬರಲ್ಲ. ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಫ್ಯಾಮ್ ಫೈನಲಿ ಆಲೂಗಡ್ಡೆ ಕಬಾಬ್ ಮಾಡಾಯ್ತು. ನೆಕ್ಸ್ಟು ಏನು ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಮಾಡಿಸ್ತೀನಿ ಇವಳ ಕೈಲಿ. ಸೊ ನಾನೇ ಮಾಡ್ತೀನಿ, ಕಮೆಂಟ್ ಮಾಡಿ. ಸೊ ಫ್ಯಾಮ್ ಫೈನಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಫ್ಯಾಮ್. ಬಾಯ್.